ಎಸ್, ಯಾವುದನ್ನು ನಿರೀಕ್ಷೆ ಮಾಡಿರಲಿಲ್ವೋ ಅದು ಆಗಿಬಿಟ್ಟಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದ ನಟ ಪುನೀತ್ ರಾಜ್ಕುಮಾರ್ ವಿಧಿವಶರಾಗಿದ್ದಾರೆ. ದುರ್ವಿಧಿಯನ್ನು ಏನು ಹೇಳಬೇಕು ಅಂತೇಳಿ ಗೊತ್ತಿಲ್ಲ. ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಯಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ ನಟ ಪುನೀತ್ ರಾಜ್ಕುಮಾರ್. ವಿಕ್ರಮ್ ಆಸ್ಪತ್ರೆ ವೈದ್ಯರಿಂದ ಕೆಲವೇ ಕ್ಷಣಗಳಲ್ಲಿ ಈ ಬಗ್ಗೆ ಹೇಳಿಕೆ ಬಿಡುಗಡೆಯಾಗುತ್ತಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ವಿಧಿವಶರಾಗಿದ್ದಾರೆ. ಯಾರೂ ನಿರೀಕ್ಷೆ ಮಾಡದೇ ಇರುವಂತಹ ರೀತಿಯಲ್ಲಿ ಹೃದಯಾಘಾತಕ್ಕೆ ನಟ ಪುನೀತ್ ರಾಜ್ಕುಮಾರ್ ಬಲಿಯಾಗಿದ್ದಾರೆ. ಇಲ್ಲಿ ವಿಧಿಯನ್ನು ಹಳಿಬೇಕೋ ಏನು ಮಾಡಬೇಕು ಗೊತ್ತಿಲ್ಲ. ಆದರೆ ಓರ್ವ ಅದ್ಭುತ ನಟನನ್ನು, ಕನ್ನಡದ ಚಿತ್ರರಂಗದಲ್ಲಿ ಇನ್ನಷ್ಟು ಮಿಂಚು ಹರಿಸಬೇಕಾಗಿದ್ದಂತಹ ನಟನನ್ನು ಕನ್ನಡ ಚಿತ್ರರಂಗ ಇವತ್ತು ಕಳ್ಕೊಂಡಿದೆ. ಮಿನುಗು ತಾರೆಯಾಗಿದ್ದಂತಹ ನಟ ಪುನೀತ್ ರಾಜ್ಕುಮಾರ್ ಇವತ್ತು ಇಹಲೋಕವನ್ನು ತ್ಯಜಿಸಿದ್ದಾರೆ. ಬಾರದ ಲೋಕದ ಕಡೆಗೆ ಪ್ರಯಾಣಿಸಿದ್ದಾರೆ. ಅಣ್ಣಾವರ ಮಗ ಅನ್ನುವಂಥ ಕಾರಣಕ್ಕಾಗಿ ಮಾತ್ರ ಅಲ್ಲದೇ ನಟ ಪುನೀತ್ ರಾಜ್ಕುಮಾರ್ ತನ್ನ ನಟನೆಯ ಮೂಲಕವಾಗಿ ಜನರ ಮನಸ್ಸನ್ನು ಗೆದ್ದಂತಹವರು. ಬಾಲ ನಟನಾಗಿ ಆ ನಗು, ಆ ಮುಗ್ಧತೆ, ಆ ಖುಷಿಯಾದಂತಹ ಅವರ ಬಾಯಿಂದ ಹೊರಳ್ತಾ ಇದ್ದಂತಹ ತೊದಲು ನುಡಿಯ ಡೈಲಾಗ್ಗಳ ಮೂಲಕವಾಗಿಯೇ ಕನ್ನಡದ ಚಿತ್ರ ರಸಿಕರನ್ನ ಮನ ಗೆದ್ದಂತಹ ಓರ್ವ ನಟ ಪುನೀತ್ ರಾಜ್ಕುಮಾರ್. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನು ಕಳ್ಕೊಳ್ತೀವಿ ಅಂತ ಹೇಳಿ ಯಾರೂ ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಊಹಿಸಿರಲಿಲ್ಲ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 46ನೇ ವರ್ಷಕ್ಕೆ ತನ್ನ ಜೀವನದ ಪ್ರಯಾಣವನ್ನು ನಿಲ್ಲಿಸಿದ್ದಾರೆ. ಹೃದಯಾಘಾತದಿಂದ ನಟ ಪುನೀತ್ ರಾಜ್ಕುಮಾರ್ ವಿಧಿವಶರಾಗಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಯ ಹೊತ್ತಿಗೆ ನಾನು ನನ್ನ ಊರು ಗಾಜನೂರಿಗೆ ಹೋಗಬೇಕು ಅಂತೇಳಿ ಅವರು ಬಯಸಿದ್ರಂತೆ. ಅದು ಯಾಕೆ ಬೇಕಾಗಿ ಬಯಸಿದ್ರೋ ಗೊತ್ತಿಲ್ಲ. ಆದರೆ ಇವತ್ತು ಬಾರದ ಲೋಕಕ್ಕೆ ಅವರು ಹೋಗ್ತಾರೆ ಅಂತ ಹೇಳಿದರೆ ಬಹುಶಃ ಇದಕ್ಕಿಂತ ದೊಡ್ಡ ದುರ್ವಿಧಿ ಬೇರೆ ಯಾವುದೂ ಕೂಡ ಇರೋದಕ್ಕೆ ಸಾಧ್ಯವಿಲ್ವೇನೋ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದ ನಟ ಪುನೀತ್ ವಿಧಿವಶರಾಗಿದ್ದಾರೆ. ಯಾರು ಊಹಿಸಲಾರದಂತಹ ಸುದ್ದಿ ದೃಢಪಡ್ತಾ ಇದೆ. ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಯಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ ಪುನೀತ್ ರಾಜ್ಕುಮಾರ್. ಕೆಲವೇ ಕ್ಷಣಗಳಲ್ಲಿ ಪುನೀತ್ ಅವರ ಪಾರ್ಥಿವ ಶರೀರವನ್ನು ನಾವು ನೋಡ್ತಾ ಇದ್ದೀವಿ. ಉಸಿರು ನಿಲ್ಲಿಸಿದ ಈ ನಟ ಮಾರ್ಚ್ 17, 1975ರಲ್ಲಿ ಜನಿಸಿದ್ದಂಥವರು. ಚೆನ್ನೈನಲ್ಲಿ ಜನಿಸಿದರು. ಅವತ್ತು ಈ ಮೂರನೇ ಮಗ ಜನಿಸಿದಂತಹ ಸಂದರ್ಭದಲ್ಲಿ ಮಯೂರ ಸಿನಿಮಾದ ಶೂಟಿಂಗ್ ನಡೀತಾ ಇತ್ತಂತೆ. ಭಗವಾನ್ ಅವರು ಆ ಕಥೆಯನ್ನು ಹೇಳ್ತಾ ಇದ್ರು. ಮಗು ಆಗಿದೆ ಅಂಥೇಳಿ ಗಂಡು ಮಗು ಅನ್ನೋದನ್ನು ಆಸ್ಪತ್ರೆಯಲ್ಲಿ ಹೇಳಿದಾಗ ಭಗವಾನ್ ಅವರಲ್ಲಿದ್ದರಂತೆ. ರಾಜ್ಕುಮಾರ್ ಅವರು ಮಯೂರ ಸಿನಿಮಾದ ಆ ಫೈಟಿಂಗ್ ಸೀನಲ್ಲಿ ಶೂಟಿಂಗ್ನಲ್ಲಿದ್ದರಂತೆ. ಅಪ್ಪನ ನೆರಳಿನ ರೀತಿಯಲ್ಲಿನೇ, ಅಪ್ಪನ ಪ್ರತಿಭೆಯೂ ಕೂಡ ಮುಂದುವರೆದ ರೀತಿಯಲ್ಲಿನೇ ಆ ಪ್ರತಿಭಾವಂತ ಮೇರು ನಟನ ಪುತ್ರ ಪುನೀತ್ ರಾಜ್ಕುಮಾರ್